ಹಲೋ ಆತ್ಮೀಯರೇ, ಈ 21 ದಿವಸದ ಆಧ್ಯಾತ್ಮಿಕ ವಿಜ್ಞಾನದ ಚಿಂತನೆಗಳನ್ನು ತಿಳಿಸುವ ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ಒಂದು ವಿಜ್ಞಾನವನ್ನು ತಿಳಿಸಿಕೊಡುವಂಥ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಹಾಗೂ ಆಧಾರದ ಸ್ವಾಗತ. ಆದಮೇಲೆ ನಿನ್ನೆ ಹೇಳಿದ ಸಂಚಿಕೆಯಲ್ಲಿ ನಮ್ಮಲ್ಲಿ 3 ಥರದ ಮನಸ್ಸುಗಳಿರ್ತವೆ. ಒಂದು ಕಾನ್ಷಿಯಸ್ ಮೈಂಡ್, 2 ಸಬ್ಕಾನ್ಷಿಯಸ್ ಮೈಂಡ್ ಮತ್ತು 3ನೇದು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ. ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಹೊರ ಮನಸ್ಸು, ಕಾನ್ಷಿಯಸ್ ಮೈಂಡ್ ಅಂದರೆ ಹೊರ ಮನಸ್ಸು, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಒಳ ಮನಸ್ಸು ಮತ್ತು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದರೆ ಅಂತರ ಮನಸ್ಸು ಅಂತಂತ. ನಿನ್ನೆ ನಡೆದ ಸಂಚಿಕೆಯಲ್ಲಿ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗಳ ಪ್ರಭಾವ ನಮ್ಮಲ್ಲಿ ಹೇಗಿರುತ್ತೆ, ಕಾನ್ಷಿಯಸ್ ಮೈಂಡಲ್ಲಿ ನಾವು ಅರಿವಿನಿಂದ ಹೇಗಿರ್ತೇವೆ, ಅರಿವಿನಿಂದ ನಾವು ಇರಬೇಕಾದ್ರೆ ಜೀವನದಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ, ಒಂದು ನಿರ್ಧಾರ ತಗೋಬೇಕಾದ್ರೆ, ಸರಿ ತಪ್ಪು ಅಂತ ಯೋಚನೆ ಮಾಡಬೇಕಾದ್ರೆ, ಮೇಲೆ ಕೀಳುಗಳನ್ನು ನಾವು ಯೋಚನೆ ಮಾಡಬೇಕಾದ್ರೆ ಮತ್ತು ಈ ಪ್ರಕೃತಿಯಲ್ಲಿ ಜೀವನ ಮಾಡಬೇಕಾದ್ರೆ ನಮಗೆ ಆಗುವಂಥ ಅನುಭವಗಳನ್ನೆಲ್ಲ ಯಾವ ರೀತಿ ನಾವು ಈ ಹೊರ ಮನಸ್ಸಿನಿಂದ ನಾವು ಪಡಿತಾ ಬರ್ತೀವಿ ಅಂತ ನಾನು ನಿನ್ನೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಒಂದು ಇನ್ನರ್ ಪವರ್ ಹೇಗಿರುತ್ತೆ, ಅದರ ಇನ್ನರ್ ಪವರಿಂದ ನಾವು ಹೇಗೆ ಅನುಭವ ಪಡಿಬೋದು, ಒಂದು 2 ನಿಮಿಷದ ಮೆಡಿಟೇಷನ್ ಕೂಡ ನಾನು ಮಾಡಿಸ್ಬಿಟ್ಟು ಅದರ ಸಬ್ಕಾನ್ಷಿಯಸ್ ಮೈಂಡ್ ಇರುವ ಅನುಭವವನ್ನು ಕೂಡ ನಮಗೆ ನೀಡಿದ್ದೇನೆ. ಸೊ ಇವತ್ತು ಒಂದು ಅಗಾಧವಾದ ದೊಡ್ಡ ಮನಸ್ಸು ಇನ್ನೊಂದಿದೆ, ಅದು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ. ಇದರ ಬಗ್ಗೆ ಈ ಕೆಲವು ವಿಚಾರಗಳನ್ನ ತಿಳಿತಾ ಹೋಗೋಣ. ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದರೆ ಅಂತರ ಮನಸ್ಸು ಅಂತಂತ. ಇದೇನು ಹೇಳುತ್ತೆ ಅಂದರೆ ಹೈಯರ್ ಯೂನಿವರ್ಸಲ್ ಆ್ಯಂಡ್ ಡಿವೈನ್, ಅಂದರೆ ಉನ್ನತ, ಸಾರ್ವತ್ರಿಕ ಮತ್ತು ದೈವಿಕ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಮೌಲ್ಯಗಳನ್ನು ನೀಡಬಲ್ಲ ಒಂದು ಆಧ್ಯಾತ್ಮಿಕ ಮನಸ್ಸಾಗಿರುತ್ತೆ ಇದು. ಸೊ ಇದು ಯಾವ ರೀತಿ ನಮಗೆ ಪ್ರಭಾವ ಬೀರುತ್ತೆ ಅಂತಂತ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಹೈಯರ್ ಅವೇರ್ನೆಸ್ ಆ್ಯಂಡ್ ಇಂಟ್ಯೂಷನ್, ಅಂದರೆ ನಮ್ಮ ಆಂತರಿಕ ಮಾರ್ಗದರ್ಶನ ನೀಡುವಂಥ ಒಂದು ಶಕ್ತಿಯನ್ನು ಈ ಆಂತರಿಕ ಮನಸ್ಸು ನೀಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸ್ಪಿರಿಚುವಲ್ ಇನ್ಸೈಟ್ಸ್ ಅಂತ ಹೇಳ್ತೀವಿ, ಅಂದರೆ ಸದುದ್ದೇಶದ ಅರ್ಥವನ್ನು ಕಲ್ಪಿಸಿಕೊಡುವಂಥ ಒಂದು ಸುಂದರವಾದ ಮತ್ತು ವೈಭವೀಕೃತ ನೀಡುವಂಥ ಈ ಜೀವನಕ್ಕೆ ನೀಡುವಂಥ ಒಂದು ಒಳ್ಳೆಯ ಆಧ್ಯಾತ್ಮಿಕ ಮನಸ್ಸನ್ನು ನೀಡೋ ಒಂದು ಶಕ್ತಿಯನ್ನು ಈ ಅಂತರ ಮನಸ್ಸು ನಮಗೆ ನೀಡ್ತಾ ಹೋಗುತ್ತೆ. ಈ ಎರಡೂ ಕೂಡ ಪಾರ್ಟ್ಗಳನ್ನ ಡಿಸ್ಕಸ್ ಮಾಡಬೇಕಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ಅವರ ಒಂದು ಎಕ್ಸಾಂಪಲ್ ತಗೋಬೋದು. ಅವರು ಚಿಕಾಗೋದಲ್ಲಿ ಸಮ್ಮೇಳನವನ್ನು ಅಟೆಂಡ್ ಮಾಡಿದಾಗ ಆ ಕಿರಿವಯಸ್ಸಿನಲ್ಲಿ ಈ ಭಾರತ ಧರ್ಮ, ನಮ್ಮ ಏನ್ಷಿಯಂಟ್ ಕಲ್ಚರ್ ನಮಗೆ ಹೇಗೆ ಒಂದು ದೊಡ್ಡ ಒಂದು ಸ್ತಂಭವಾಗಿರುತ್ತೆ, ನಮ್ಮ ಈ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನವನ್ನು ಅಳವಡಿಸ್ಕೊಳ್ಳಿಕ್ಕೆ ಎಷ್ಟೋ ಧರ್ಮಗಳಿಗೆ ಫೌಂಡೇಶನ್ ಆಗಿ ಹೇಗೆ ಇರುತ್ತೆ ಅಂತ ಒಂದು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟ ಒಂದು ಸಮ್ಮೇಳನದಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರೆ. ಅಂದರೆ ಈ ಧರ್ಮದ ಗುಣ ಏನು ಅಂತಂತ ಹೇಳುವಂಥ ಒಂದು ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ ಈ ಕಿರಿ ವಯಸ್ಸಿನಲ್ಲಿ. ಅದನ್ನು ನಾವು ಮತ್ತು ಆರ್ಡಿನರಿ ಪರ್ಸನ್ಸ್ ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರಿಗೆ ಒಂದು ಹೈಯರ್ ಸೆಲ್ಫ್, ಹೈಯರ್ ಅವೇರ್ನೆಸ್, ಆಂತರಿಕ ಮಾರ್ಗದರ್ಶನ ನೀಡುವಂಥ ಒಂದು ಒಳ ಮನಸ್ಸಿನ ಒಂದು ಅವರಿಗೆ ಶಕ್ತಿ ಅವರಲ್ಲಿ ಅದು ಪ್ರತಿ ದಿವಸ ತುಂಬ್ತಾ ಇರುತ್ತೆ. ಸೊ ಆ ಮನಸ್ಸಿನ ಪ್ರಭಾವದಿಂದ ಅವರು ಲೋಕ ಕಲ್ಯಾಣಕ್ಕಾಗಲಿ, ಮನುಕುಲದ ಉದ್ಧಾರಕ್ಕಾಗಲಿ ಒಂದು ಒಳ್ಳೆಯ ಸದುದ್ದೇಶದ ನಿರ್ಧಾರಗಳನ್ನು ಅವರು ತಗೊಳ್ತಾ ಇರ್ತಾರೆ. ನೆಕ್ಸ್ಟ್, ಲಿಮಿಟ್ಲೆಸ್ ನಾಲೆಡ್ಜ್, ಅಂದರೆ ಸೋರ್ಸ್ ಆಫ್ ವಿಸ್ಡಮ್, ಕ್ರಿಯೇಟಿವಿಟಿ, ಇನ್ನೋವೇಟಿವ್ ಐಡಿಯಾಸ್, ಅಂದರೆ ನಮ್ಮಲ್ಲಿ ಇರುವಂಥ ಒಂದು ಬೃಹದಾಕಾರದ ಬುದ್ಧಿವಂತಿಕೆ, ಸೃಜನಾಶೀಲತೆ ಮನೋಭಾವ ಮತ್ತು ನವೀನ ವಿಚಾರಗಳ ಮೂಲ ಉದ್ದೇಶಗಳನ್ನು ಮತ್ತು ಐಡಿಯಾಸ್ಗಳನ್ನು ನೀಡುವಂಥ ಈ ಆಂತರ್ಯದ ಮನಸ್ಸಿಗೆ ನಾವು ನಿಜವಾಗ್ಲೂ ತಲೆ ಬಾಗಬೇಕಾಗುತ್ತೆ.
ಇವತ್ತು ನೀವು ಸದ್ಗುರು ತಗೋಬೋದು, ರವಿಶಂಕರ್ ಗುರೂಜಿ ಆಗಿರ್ಬೋದು, ಅವ್ರನ್ನ ನೋಡಿರ್ಬೋದು ನೀವು, ಎಷ್ಟು ಸೃಜನಶೀಲತೆಯಿಂದ ನವನವೀನ ವಿಚಾರಗಳನ್ನು ಅವರು ತಿಳಿಯಪಡಿಸ್ತಾ ಇರ್ತಾರೆ. ಈ ಬುದ್ಧಿವಂತಿಕೆಯ ಕೆಲವು ವಿಚಾರಗಳನ್ನು, ಮಾತುಗಳನ್ನು ಮನುಕುಲಕ್ಕೆ ಹೇಳಿಕೊಡ್ತಾ ಇದ್ದಾರೆ. ಸೊ ಇವರಿಗೆಲ್ಲ ಯಾಕೆ ಈ ರೀತಿ ಒಂದು ಇಂಟ್ಯೂಷನ್ಸ್ ಕ್ರಿಯೇಟ್ ಮಾಡುವಂಥ, ಒಂದು ಹೈಯರ್ ಸೆಲ್ಫ್ ಕ್ರಿಯೇಟ್ ಮಾಡುವಂಥ ಒಂದು ಅವೇರ್ನೆಸ್, ಆ ವಿಚಾರವನ್ನು ನೀಡುವಂಥ ಮನಸ್ಸು ಎಲ್ಲಿಂದ ಬರುತ್ತೆ ಅಂದರೆ ಈ ಅಂತರ್ಯದ ಮನಸ್ಸಿಂದ ಅವರಿಗೆ ಬರ್ತಾ ಹೋಗುತ್ತೆ. ಹಾಗೆಯೇ ಅವರು ಆಶ್ರಮ ನಿರ್ಮಿಸಬೇಕಾದ್ರೆ ಅವ್ರಿಗೆ ಏನೆಲ್ಲ ತೊಂದರೆ ಆಯಿತು, ಏನೆಲ್ಲ ಇಶ್ಯೂಸ್ ಬಂತು, ಲೀಗಲ್ಲೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಯಿತು, ಅದನ್ನೆಲ್ಲ ಅವರು ಸರಿಪಡಿಸ್ಕೊಳ್ಳೋ ಒಂದು ಸೃಜನಾಶೀಲ ಮನೋಭಾವವನ್ನು, ಆ ಬುದ್ಧಿವಂತಿಕೆಗಳನ್ನು ಹಾಗೂ ನವೀನ ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ಎಷ್ಟೋ ಜನಕ್ಕೆ ತಿಳಿದುಕೊಡುವಂಥ ಒಂದು ದೊಡ್ಡ ಮನಸ್ಸಿನ ಒಂದು ಪ್ರಭಾವ ಬೀರುವಂಥ ಒಂದು ವ್ಯಕ್ತಿಗಳಾಗಿ ಬೆಳೀತಾ ಹೋಗ್ತಾರೆ ಅವರು. ಆಮೇಲೆ ಅವರಲ್ಲಿ ನಾಲೆಡ್ಜ್ ಹೇಗಿರುತ್ತೆ, ಇವತ್ತು ನೀವು ಸದ್ಗುರುಗಾಗಲಿ, ರವಿಶಂಕರ್ ಗುರು ಯಾವ ಪ್ರಶ್ನೆಗಳನ್ನು ಕೇಳ್ತಾರೋ ಕೇಳಿ, ಅವರು ಒಂದು ವಿಕಿಪೀಡಿಯಾ ಅಂದರೆ ಒಂದು ಎನ್ಸೈಕ್ಲೋಪೀಡಿಯಾ ಥರ ಒಂದು ಎಲ್ಲದಕ್ಕೂ ಒಂದು ಉತ್ತರವನ್ನು ಹೇಳುವಂಥ ಒಂದು ಪ್ರತಿಭಾವಂತ ಹಾಗೂ ಆಂತರ್ಯದ ಮನಸ್ಸಿನ ಒಂದು ಅನುಭವದಿಂದ ಅವರಿಗೆ ಎಲ್ಲ ವಿಚಾರಗಳು ಅವರಿಗೆ ತಕ್ಷಣ ಅವರಿಗೆ ಬರ್ತಾ ಇರುತ್ತೆ. ಸೊ ಬಿಯಾಂಡ್ ದ ಇಂಡಿವಿಜುವಲ್ಸ್ ಓನ್ ಎಕ್ಸ್ಪೀರಿಯನ್ಸ್ ಅಂದರೆ ಒಬ್ಬ ಮನುಷ್ಯನಿಗೆ ಗಿಂತ ಮಿತಿಮೀರಿ ಇದ್ದ ಅನುಭವದ ಕಲಿಕೆ ಮತ್ತು ವಿಕಿಪೀಡಿಯಾದ ಒಂದು ದೊಡ್ಡ ನಾಲೆಡ್ಜ್ ಅವ್ರ ಹತ್ರ ಇರುತ್ತೆ ಅವ್ರದ್ದು. ನೆಕ್ಸ್ಟ್, ಗೈಡೆನ್ಸ್ ಆ್ಯಂಡ್ ಪರ್ಪಸ್ ಅಂದರೆ ಗೈಡಿಂಗ್ ಪೀಪಲ್ ಟುವರ್ಡ್ಸ್ ಆ್ಯಕ್ಷನ್ಸ್ ಅಲೈನ್ಡ್ ವಿತ್ ದೇರ್ ವ್ಯಾಲ್ಯೂಸ್ ಆ್ಯಂಡ್ ಹೈಯೆಸ್ಟ್ ಪೊಟೆನ್ಷಿಯಲ್. ಜೀವನದಲ್ಲಿ ಮೌಲ್ಯಗಳ ಮತ್ತು ಹೆಚ್ಚಿನ ಸಾಮರ್ಥ್ಯವನ್ನು ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಪಡಿಬೋದು. ಆದರೆ ಅದನ್ನು ಯಾವ ರೀತಿ ಪಡಿಬೋದು ಅಂತಂತ ಒಂದು ಜ್ಞಾನವನ್ನು ನೀಡುತ್ತೋ ಒಂದು ಆಧ್ಯಾತ್ಮಿಕ ಗುರುಗಳಾಗಿ ಬೆಳೀತಾ ಹೋಗ್ತಿರ್ತಾರೆ ಅವರು. ಕನೆಕ್ಷನ್ ಆ್ಯಂಡ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂದರೆ ಫೀಲ್ ಬಿಯಾಂಡ್ ದ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಇವಾಗ ಹುಟ್ಟಿದಾಗನಿಂದ ಇಲ್ಲಿವರೆಗೂ ಜೀವನದಲ್ಲಿ ನಡೆದಿರೋವಂಥ ಒಂದು ಏನೆಲ್ಲ ಅನುಭವಗಳಿಂದ ನಾವು ಏನು ನಮಗೆ ವ್ಯಕ್ತಿತ್ವದಲ್ಲಿ ಒಂದು ಹ್ಯಾಬಿಟ್ಸ್ಗಳನ್ನು ಮತ್ತು ಬಿಹೇವಿಯರ್ಸ್ಗಳನ್ನ ನಾವು ಹೇಗೆ ಬೆಳೆಸ್ಕೊಂಡ್ಬಂದಿರ್ತೀವೋ, ಅವರು ಅದಕ್ಕಿಂತ ಮಿಗಿಲಾಗಿ ವೈಯಕ್ತಿಕ ತಿಳುವಳಿಕೆಗೆ ಮೀರಿದ ಹೆಚ್ಚಿನ ಭಾವನಾ ಪ್ರಪಂಚವನ್ನು ಅವ್ರು ಕಾಣ್ತಾ ಇರ್ತಾರೆ. ಸೊ ಇದು ಕಲೆಕ್ಟಿವ್ ಆ್ಯಂಡ್ ಕನೆಕ್ಷನ್ ವಿತ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂದರೆ ವೈಯಕ್ತಿಕ ತಿಳುವಳಿಕೆಗಿಂತ ಮೀರಿದ ಹೆಚ್ಚಿನ ಭಾವನೆಗಳನ್ನು ಅವರು ಪಡೆದು ಅದನ್ನು 4 ಜನಕ್ಕೆ ಹಂಚುವಂಥ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಅವರು. ಇನ್ನು ಅಂತಿಮವಾಗಿ ಪೀಕ್ ಎಕ್ಸ್ಪೀರಿಯನ್ಸ್ ಅಂದರೆ ರಿವೀಲಿಂಗ್ ಪಾತ್ವೇಸ್ ಟು ನ್ಯೂ ಲೆವೆಲ್ಸ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವಯಂ ಅರಿವಿನ ಜೊತೆಗೆ ಗರಿಷ್ಠ ಅನುಭವ, ಅತ್ಯುನ್ನತ ಹಾಗೂ ಯಥೇಚ್ಛವಾದ ಗರಿಷ್ಠ ಅನುಭವಗಳನ್ನು ತಮಗೆ ಪಡೆದುಕೊಳ್ಳುವ ಮೂಲಕ 4 ಜನರಿಗೆ ಹಂಚಿಕೊಳ್ಳುವಂಥ ಮೌಲ್ಯಾಧಾರಿತ ಮನುಕುಲಕ್ಕೆ ನೀಡುವ ಒಂದು ಅನುಭವವನ್ನು ನೀಡುವ ಅವರ ವ್ಯಕ್ತಿತ್ವದ ಮನೋಭಾವನ ಅವರು ಬೆಳೆಸ್ಕೊಂಡು ಬಂದಿರ್ತಾರೆ. ಸೊ ಆದ್ಮೇಲೆ ಇಷ್ಟೊಂದೆಲ್ಲ ಈ 3 ಮನಸ್ಸುಗಳನ್ನು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ತಿಳಿಸಿಕೊಡುವಂಥ ಈ 3 ತರಹದ ಮನಸ್ಸುಗಳಿಂದ ನಾವು ಇಷ್ಟೊಂದೆಲ್ಲ ಅನುಭವ ಪಡಿತಾ ಬರ್ತೇವೆ. ಇಷ್ಟೊಂದೆಲ್ಲ ನಮಗೆ ಅನುಕೂಲಗಳು ಆಗುತ್ತೆ. ದೇಹ ಮತ್ತು ಮನಸ್ಸು ಆತ್ಮದ ಸಂಯೋಜನೆಯಿಂದ ಈ ಒಂದು ಆಗುವಂಥ ಅನುಭವಗಳನ್ನು ಮತ್ತು ಕಾರ್ಯಗಳನ್ನು ನಾವು ಜೀವನದಲ್ಲಿ ನಾವು ಹೇಗೆ ನಾವು ರೂಢಿಸಿಕೊಂಡು ಬರುವುದು ಅಂತ ಈ 3 ಮನಸ್ಸುಗಳನ್ನು ನಾನು ಈಗ 2 ದಿವಸದಿಂದ ಹೇಳಿದ್ದೇನೆ. ಆದಮೇಲೆ ನೀವು ಕೇಳ್ಬೋದು, ಎಲ್ಲದನ್ನು ಎಲ್ಲರೂ ಕೂಡ ಇದನ್ನು ಪಡೀಲಿಕ್ಕೆ ಸಾಧ್ಯನಾ ಅಂತಂತ. ನನ್ನ ಈ 15 ವರ್ಷದ ರಿಸರ್ಚ್ ಪ್ರಕಾರ ಮೊದಲು ಹಿಮಾಲಯಕ್ಕೆ ಹೋಗಬೇಕಾಗಿತ್ತು, ಸಾಧು ಸಂತರ ಗುರುಗಳ ಹತ್ರ ಇದನ್ನೆಲ್ಲ ಪಡೀಲಿಕ್ಕೆ ನಾವು ತುಂಬ ವರ್ಷಗಳನ್ನು ಸಾಧನೆಯನ್ನು ಮಾಡಬೇಕಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ನಾನು ಒಂದು 2ನೇ ದಿವಸದ ವಿಡಿಯೋದಲ್ಲಿ ನಾವು ಹೇಳಿದ್ದೀನಿ, ಮೊಡ್ಯಾಲಿಟೀಸ್ ಅಂತಂತ ಆಧ್ಯಾತ್ಮಿಕ ವಿಜ್ಞಾನದ ಏನೆಲ್ಲ ವಿಧಾನಗಳು ಇದ್ದಾವಲ್ಲ, ಆ ಎಲ್ಲ ವಿಧಾನಗಳಿಂದ ಇದನ್ನು ಸಾಧನೆ ಮಾಡೋದು ತುಂಬ ಈಸಿ. ಈ ಓನ್ಲಿ ಥಿಂಗ್ ಒಂದೇ ನಮಗೆ ಬೇಕಾಗಿರೋದು ಒಳ್ಳೆಯ ಸದುದ್ದೇಶದ ಮನೋಭಾವ ಮತ್ತು ಅದನ್ನು ನಾನು ಕೂಡ ಅದನ್ನು
ಪಡಿಬೇಕು, ನಾನು ಕೂಡ ಅದನ್ನು ಮಾಡಬೇಕು ಅಂತ ಒಂದು ಸದುದ್ದೇಶದ ಒಂದು ಒಳ್ಳೆಯ ಮನೋಭಾವದ ಹಾಗೂ ವ್ಯಕ್ತಿತ್ವ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳೋ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳೋ ಒಂದು ಮನಸ್ಸು ಬೇಕಾಗುತ್ತೆ ಅಷ್ಟೇ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಜನ, ನಾವು ಇದನ್ನು ಅನುಭವವನ್ನು ಪಡಿತೀವಿ, ಮಾಡ್ತೀವಿ, ಸರಿ, ಮಾಡಿದ ಮೇಲೆ ನಾವು ಇದನ್ನು ಹೇಗೆ ನಾವು ಇದನ್ನು ಹೇಳ್ಕೊಡ್ಬೋದು, ಇದರಿಂದ ನಮಗೇನು ಬೇರೆಲ್ಲ ನಮ್ಗೆ ಉಪಯೋಗ ಇದೆ ಅಂತಂತ ನನ್ನ ಪ್ರಶ್ನೆಯೂ ಕೂಡ ಅದೇನೆ. ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮರ್ಥ್ಯ ಇದೆ. ನಮ್ಮಲ್ಲಿರುವ ಒಂದು ಬೇಸಿಕ್ ಎಜುಕೇಷನಲ್ ಸಿಸ್ಟಮಲ್ಲಿ ಎಲ್ಲರೂ ಓದ್ತೇವೆ, ಒಂದು ಒಳ್ಳೆಯ ಸ್ಥಾನವನ್ನು ವೃತ್ತಿಪರವಾಗಿ ಹಾಗೂ ಬಿಸ್ನೆಸ್ನಲ್ಲಾಗಲಿ ಯಾವುದಾದ್ರೂ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಾನವನ್ನು ನಾವು ಪಡಿತೇವೆ. ಅಷ್ಟಕ್ಕೆ ಸೀಮಿತವಾಗಿ ನಿಲ್ಲೋದು ಹೌದಾ, ನಿಲ್ಲಿಸಬೇಕಾ? ನೀವು ಯೋಚನೆ ಮಾಡಿ. ಯಾಕೆ ಅಂದರೆ ಭಗವಂತ ಇಲ್ಲಿ ನಮಗೆ ಈ ಭೂಮಿಗೆ ಕಳಿಸಿರೋದು ಏನಕ್ಕೆ ಅಂದರೆ ಈ ಜೀವನದ ಭೂಮಿಯ ಒಂದು ಅನುಭವವನ್ನು ಪಡೆದು ಬಿಟ್ಟು ಬಾ ಅಂತ. ಇವತ್ತು ಭೂಮಿ ಮೇಲೆ ಹುಟ್ಟಿರೋ ಪಂಚಭೂತಗಳಾಗಲಿ, ನೀರು, ಗಾಳಿ, ಬೆಳಕು, ಆಕಾಶ, ಅದೇ ರೀತಿಯಾಗಿ ಪ್ರತಿಯೊಂದು ಗಿಡಗಳಾಗಲಿ, ಪ್ರಾಣಿಗಾಗಲಿ, ಪಶು ಪಕ್ಷಿಗಳಾಗಲಿ ಎಲ್ಲವೂ ಕೂಡ ಒಂದು ಈ ಪ್ರಕೃತಿಗೆ ಆಗಲಿ ಮನುಕುಲಕ್ಕೆ ಅನುಕೂಲ ಆಗೋ ರೀತಿ ಅವು ಒಂದು ಏನೆಲ್ಲ ಒಂದು ಸಹಾಯವನ್ನು ಮಾಡ್ತಾ ಇದ್ದಾವೆ. ನಾವು ಇಷ್ಟೊಂದು ಮೌಲ್ಯಾಧಾರಿತ ಮನಸ್ಸುಗಳನ್ನು ಹಾಗೂ ಇಷ್ಟೊಂದೆಲ್ಲ ಒಂದು ಕರಕೌಶಲ್ಯಗಳನ್ನು ರೂಢಿಸಿಕೊಳ್ಳುವಂಥ ಒಂದು ಹೈಯರ್ ಮನಸ್ಸು ಉಳ್ಳವರಾಗಿರೋ ನಾವು ಮಾಡೋ ಕೆಲಸ ಮತ್ತು ಬಿಸ್ನೆಸ್ ಹಾಗೂ ನಾವು ಮಾಡೋ ಕೆಲಸ ದೈನಂದಿನ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿ ನಮ್ಮ ಜೀವನವನ್ನು ರೂಢಿಸ್ಕೊಳ್ಳಿ ನಾವು ಅಂತ್ಯ ಕಾಣಬೇಕು ಅಂದರೆ ಅಂತರಿಗೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಏನು ಸಾಧನೆಯನ್ನು ಮತ್ತು ಅನುಭವಗಳನ್ನು ಪಡೆಯಲಿಕ್ಕಾಗೋದಿಲ್ಲ. ಆದರೆ ಈ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡನ್ನು ಎಲ್ಲ ಮೂರು ಮನಸ್ಸುಗಳನ್ನ ಒಂದು ಅತ್ಯುನ್ನತ ಒಂದು ರೀತಿಯಲ್ಲಿ ಅನುಭವವನ್ನು ಪಡೆದು ಅದನ್ನು ನಾವು ಕೂಡ 4 ಜನಕ್ಕೆ ಹಂಚಿಬಿಟ್ಟು ನಮ್ಮ ಜನ್ಮವನ್ನು ಕೂಡ ಸಾರ್ಥಕವಾಗಿ ಮಾಡಿಸ್ಕೋಬೇಕು, ಒಂದು ಮುಕ್ತಿಯ ಒಂದು ಜೀವನವನ್ನು ಪಡಿಬೇಕು ಅಂತ ನಿಜವಾಗ್ಲೂ ಒಂದು ದೃಢ ನಿರ್ಧಾರ, ಒಂದು ದೃಢ ಸಂಕಲ್ಪವನ್ನು ಉಳ್ಳುವಂಥ ಮನೋಭಾವವನ್ನು ನೀವು ನಿಜವಾಗ್ಲೂ ರೂಢಿಸ್ಕೋಬೇಕು ಅಂದರೆ ಈ ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಇದರ ಎಕ್ಸ್ಪ್ಲೋರ್ ಅಂದರೆ ಇದರ ಹೆಚ್ಚಿನ ಜ್ಞಾನವನ್ನು ಪಡೆಯುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕಾಗುತ್ತೆ ಅಂತ ನನ್ನ ಒಂದು ಕೋರಿಕೆಯಿಂದ ಈ ವಿಡಿಯೋನ ಮುಗಿಸ್ತಾ ಬರ್ತೀನಿ. ಆದಮೇಲೆ ಹಾಗೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇದನ್ನು ಮಾಡಲಿಕ್ಕೆ, ಎಲ್ಲ ಅನುಭವಗಳನ್ನು ಪಡಲಿಕ್ಕೆ ನಮಗೆ ಯಾವ ರೀತಿಯಾದ ವಿಧಾನಗಳಿದ್ದಾವೆ ಅಂತ. ಇವತ್ತು ನಾನು ಕೇಳ್ತಾ ಇದ್ದೇನೆ, ಸೀಕ್ರೆಟ್ ಅಂತ ಒಂದು ಮೂವಿ ಬಂತು ಯಾವಾಗ 2004-05 ಬಂದಾಗ ಆ ಸೀಕ್ರೆಟ್ ಮೂವಿ ಏನು ಹೇಳುತ್ತೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಕೊಡುತ್ತೆ. ನಾವು ಏನನ್ನಾದರೂ ಜೀವನದಲ್ಲಿ ನಮಗೆ ಗಳಿಸ್ಕೋಬೇಕು ಅಂದರೆ ಏನನ್ನು ನಾವು ಒಂದು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಅದು ಒಂದು ಲಾ ಆಫ್ ಅಟ್ರಾಕ್ಷನ್ ಒಂದು ರೂಲ್ ಇದೆ. ಇವತ್ತು ಅದೇ ರೀತಿಯಾಗಿ NLP ಬಂದಿದೆ, ಹಿಪ್ನಾಟಿಕ್ ಹೀಲಿಂಗ್ ಬಂದಿದೆ, EFT ಬಂದಿದೆ, ರೇಖಿ ಬಂದಿದೆ, ವಾಸ್ತು, ಏನೆಲ್ಲ ವಿಧಾನಗಳು ಬಂದವಲ್ಲ. ಅದೇ ರೀತಿ ವಾಸ್ತುನೂ ಕೂಡ ಅಷ್ಟೇ. ಮೊದಲು ವಾಸ್ತು ಬಂದಿದ್ದು ಯಾವಾಗ, ಈಗ ಸುಮಾರು 15-20 ವರ್ಷದ ಹಿಂದೆ. ಮೊದಲೇ ನಿರ್ಲಿಲ್ವ ಇದು, ವಾಸ್ತುನೂ ಇತ್ತು. ಆದರೆ ಅದನ್ನು ಬರ್ತಾ ಅದನ್ನು 4 ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಜಾಸ್ತಿ ಪ್ರಚಾರ ಆಗಿ ಇವತ್ತು ಎಲ್ಲರೂ ಕೂಡ ರೂಢಿಸ್ಕೊಂಡು ಬಂದಿದ್ದೀವಿ ತಾನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದರ ಏನೆಲ್ಲ ವಿಧಾನಗಳಿದಾವಲ್ಲ ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋ ಮೂಲಕ ನಾವೆಲ್ಲರೂ ಕೂಡ ಒಂದು ಹೈಯರ್ ಸೆಲ್ಫ್, ಆಮೇಲೆ ಇನ್ನರ್ ಈ ಸಬ್ಕಾನ್ಷಿಯಸ್ ಮೈಂಡರ ಅನುಭವ ಮತ್ತು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಒಳ್ಳೆಯ ಅತ್ಯುನ್ನತ ಮನೋಭಾವ ಹಾಗೂ ಸೃಜನಶೀಲ ವ್ಯಕ್ತಿತ್ವದ ಉಳ್ಳವಂಥ ನಾವು ಮನೋಭಾವವನ್ನು ಬೆಳೆಸ್ಕೊಂಡು ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಎಲ್ಲದರ ರೀತಿಯಲ್ಲಿ ಚೆನ್ನಾಗಿ ಮಾಡಿಕೊಳ್ಳುವಂಥ ಒಳ್ಳೆಯ ವಿಧಾನ ಇದು ಆಗಿದೆ ಅಂತ ಹೇಳಿ ನನ್ನ ಅನುಭವದಿಂದ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಆದ್ಮೇಲೆ ದಯಮಾಡಿ ಇಂಥ ಒಂದು ಒಳ್ಳೆಯ ಅನುಭವವನ್ನು ನೀಡುವ
ಮುಂದಿನ ದಿನಗಳಲ್ಲಿ ಇದರ ಏನೆಲ್ಲ ವಿಧಾನಗಳಿದೆ, ಯಾವ ವಿಧಾನಗಳಿಂದ ನಾವು ಏನೆಲ್ಲ ಅನುಭವ ಪಡ್ತಾ ಬರ್ತೀವಿ. ಮೊದಲು 10-15 ವರ್ಷ ಕಷ್ಟಪಡಬೇಕಾದಂಥ ವಿಧಾನಗಳನ್ನು ಈಗ ಸುಮಾರು 3-6 ತಿಂಗಳಲ್ಲೇ ಸುಮಾರು ಅರ್ಧ ಗಂಟೆಯಿಂದ 1 ಅವರ್ ಕಾಲವನ್ನು ಪ್ರತಿ ದಿವಸ ನಿಮ್ಮ ಬಿಡುವಿನ ಸಮಯದಲ್ಲಿ ಟೈಮ್ ಮಾಡಿಕೊಂಡು ಇದನ್ನು ಯಾವ ರೀತಿ ನಾವು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಮುಕ್ತಿಯ ಜೀವನವನ್ನು ಪಡಿಬೋದು, ಒಂದು ಒಳ್ಳೆಯ ಜೀವನದ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋಬೋದು ಅಂತಂತ ಹೇಳ್ತಾ ಬರೋಣ ಅಂತ ಹೇಳ್ತಾ ಇಷ್ಟೊಂದು ಸಮಯದಲ್ಲಿ ತಮ್ಮ ಟೈಮ್ ಕೊಟ್ಟ ನಿಮಗೆಲ್ಲರಿಗೂ ಹೊಂದಿಸುತ್ತಾ ನಾನು ಈ ವಿಡಿಯೋ ಮುಗಿಸ್ತೇನೆ. ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿದ ಮೇಲೆ, ವೀಕ್ಷಿಸಿದ ಮೇಲೆ ತಮ್ಮ ಅನುಭವಗಳನ್ನು ಹಂಚಿಕೆಗಳನ್ನು ದಯವಿಟ್ಟು ಈ ಕಾಮೆಂಟ್ ಮೂಲಕ ಹಂಚಿಕೊಳ್ಳುವಂತ ಹೇಳ್ತಾ 4 ಜನಕ್ಕೆ ಇದನ್ನು ವಿಚಾರವನ್ನು ತಿಳಿಸಿಕೊಡುವಂಥ ತಮ್ಮಲ್ಲೂ ಕೂಡ ಈ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ, ಅದು ನಾವೆಲ್ಲ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಆತ್ಮೀಯರೇ.